ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಲಾಸ್ 11. ಪ್ರೀವಿಯಸ್ ಕ್ಲಾಸಲ್ಲಿ ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಪ್ಲೀಟ್ ಆಗಿದ್ದು. ಇವತ್ತು ನೋಡಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ಕೋಬೇಕು. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಫಸ್ಟು ಲೀನಿಯರ್ ಅಂತ ಹೇಳಿದ್ರೆ ವೇರಿಯಬಲ್ ಪವರ್ 1 ಆಗಿರ್ಬೇಕು, ಹೌದಾ? ಈಗ ನೋಡಿ AX ಪ್ಲಸ್ B ಈಕ್ವಲ್ ಟು 0, ಇದನ್ನು ಲೀನಿಯರ್ ಅಂತ ಹೇಳ್ತೀವಿ, ಯಾಕಂದರೆ ಎಕ್ಸ್ ಪವರ್ ಏನಾಗಿದೆ ಅಲ್ಲಿ 1, ಹೌದಾ? ಅದು ನೋಡಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ಅಂದರೆ ಯಾವ ಥರ ತೊಗೊತೀವಿ ಅಂದರೆ ಡಿಫರೆನ್ಷಿಯಲ್ ಈಕ್ವೇಷನ್ of the form dy by dx plus p into y is equal to q, where p and q are function of x or a constant, is called first order linear differential equation in y ಅಂತ ಹೇಳ್ತೀವಿ. ಇಲ್ಲಿ ನೋಡ್ಕೊಳ್ಳಿ, ಈ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್ ಯಾವ ಫಾರ್ಮೆಟಲ್ಲಿ ಇರಬೇಕು? dy by dx, ಮತ್ತು ಇದು ಕೋಎಫಿಷಿಯಂಟ್ ಯಾವಾಗಲೂ 1 ಇರಬೇಕು, ಹೌದಾ? dy by dx ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಮತ್ತು ನೋಡಿ ಪಿ ಮತ್ತು ಕ್ಯೂ ಅನ್ನೋದು ಫಂಕ್ಷನ್ ಆಫ್ ಎಕ್ಸ್ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಎರಡರಲ್ಲೂ ವೈ ಇರಬಾರ್ದು, ಹೌದಾ? ಪಿ ಮತ್ತು ಕ್ಯೂ ಅಲ್ಲಿ ವೈ ಇರಬಾರ್ದು. ಮತ್ತು ನೋಡಿ ಇಲ್ಲಿ ಕಂಪ್ಲೀಟ್ ಇದಲ್ಲಿ ವೈ ಇಲ್ಲ ಅಷ್ಟೇ ಇರೋದು, ಅದರ ಪವರ್ ಏನಾಗಿದೆ 1, ಹೌದಾ? ಮತ್ತು ನೋಡಿ ಇಲ್ಲಿ ವೈ ಇತ್ತು ಅಂದರೆ dy by dx ಇರಬೇಕು. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಅದಕ್ಕೆ ಏನಂತ ಹೇಳ್ತೀನಿ, ಅದಕ್ಕೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ವೈ. ಈ ಫಾರ್ ಎಕ್ಸಾಂಪಲ್ dy by dx plus cos x into y is equal to sin x. ಹೀಗೆ ತಗೋಬೋದು. ನೋಡಿ ಇಲ್ಲಿ dy by dx y ಕೋಎಫಿಷಿಯಂಟ್ ಫಂಕ್ಷನ್ ಆಫ್ ಎಕ್ಸು, ಕ್ಯೂನು ಫಂಕ್ಷನ್ ಆಫ್ ಎಕ್ಸು. ಮತ್ತು ಫಂಕ್ಷನ್ ಆಫ್ ಎಕ್ಸ್ ಆಗಬೇಕಂತೇನೂ ಇಲ್ಲ, ಇಲ್ಲಿ ಬೇಕಾದ್ರೆ ಕಾನ್ಸ್ಟೆಂಟ್ ಈ ಥರ ಏನಾದ್ರು ಇರ್ಬೋದು, ಹೌದಾ? ಹೀಗಿದ್ರು ಇದಕ್ಕೆ ಏನಂತ ಹೇಳ್ತೀವಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ವೈ. ವೈ ಅಂದರೆ ಇಲ್ಲಿ ವೈ ಮತ್ತು ಇಲ್ಲಿ dy by dx ಇರಬೇಕು, ಹೌದಾ? ನೋಡಿ ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂತೇಳಿ ನೋಡಿ. ಸಾಲ್ವ್ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟಾಗಿ. ಅಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತೆಲ್ಲ ಕೊಟ್ಟಿದ್ದಾರೆ, ಹೌದಾ? ಹಾಗಂದ್ರೆ ಏನು ಅಂತೇಳಿ ಎಲ್ಲ ಐಡಿಯಾ ಗೊತ್ತಾಗಬೇಕು. ಹಾಗೆ ನಾನು ಡಿರೈವೇಷನ್ ಮಾಡ್ಕೊತೀನಿ. ನಾನು ಆ ಡಿರೈವೇಷನ್ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಲ್ಲಿ, ಹೌದಲ್ಲ? ಜಸ್ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾಕೆ ಅದೇ ಬಂತು ಅದೆಲ್ಲ ಎಕ್ಸ್ಪ್ಲನೇಷನ್ ಸಿಗ್ತದೆ, ಹೌದಾ? ಜಸ್ಟ್ ಡಿರೈವೇಷನ್ ನೋಡ್ಕೊಳ್ಳಿ ಇಲ್ಲಿ. ಫಸ್ಟ್ ಇಲ್ಲಿ ಇದು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ನಾವು ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನಿರೋದು dy by dx plus py is equal to q, ಹೌದಾ? ನೋಡಿ ಇಲ್ಲಿ ಮಲ್ಟಿಪ್ಲೈ ಬೈ g ಆಫ್ x ಅಂತ ಹೇಳ್ತೀನಿ. ಇಲ್ಲಿ ಏನು ಬರುತ್ತೆ ಅಂದರೆ g ಆಫ್ x ಇಂಟು dy by dx ಪ್ಲಸ್ p ಇಂಟು g ಆಫ್ x ಇಂಟು y ಇಸ್ ಈಕ್ವಲ್ ಟು q ಇಂಟು g ಆಫ್ x. ಇದನ್ನ ಈಕ್ವೇಷನ್ ನಂಬರ್ 1 ಅಂತ ಅಂತೀನಿ, ಹೌದಾ? ನೋಡಿ ಹಿಯರ್ ಚೂಸ್ g ಆಫ್ x. ಈ g ಆಫ್ x ನಾವು ಯಾವ ಥರ ಚೂಸ್ ಮಾಡಬೇಕು ಅಂದರೆ q ಇಂಟು g ಆಫ್ x ಇಸ್ ಈಕ್ವಲ್ ಟು ಡಿರೈವೇಟಿವ್ ಆಫ್ y ಇಂಟು g ಆಫ್ x ಅಂತೇಳಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಚೂಸ್ g ಆಫ್ x ಇನ್ ಸಚ್ ಎ ವೇ ದಟ್ q into g of x is equal to derivative of y into g of x with respect to x. ನೋಡಿ ಈ ಥರ ಚೂಸ್ ಮಾಡ್ಕೋಬೇಕು. ಅಂದರೆ g of x ನಾವೇ ಚಾಯ್ಸ್ ಮಾಡೋದು, ಹೌದಾ? ಅಷ್ಟು ಐಡಿಯಾ ಗೊತ್ತಲ್ಲಿ. ಯಾಕೆ ಇದೇ ಥರ ಚಾಯ್ಸ್ ಮಾಡಬೇಕು ಅಂತಲೂ ನೆಕ್ಸ್ಟ್ ನಿಮಗೆ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತೆ. ಇದು ನೋಡಿ ಹಾಗಾದ್ರೆ q ಇಂಟು g of x ಬದಲು ಬರೀಬೋದು ತಾನೆ? ಹಾಗಾದ್ರೆ ಫ್ರಮ್ ಒನ್ g of x into dy by dx plus p into g of x into y is equal to q into g of x ಬದಲು derivative of y into g of x with respect to x, ಹೌದಾ? ಅಥವಾ ಇದನ್ನ g of x into dy by dx plus p into g of x into y is equal to, ಇದನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್
ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಬರ್ತದೆ. ಜಿ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್, ಜಿ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಕ್ಯಾನ್ಸಲ್ ಆಯ್ತದ ನೋಡಿ. ಆ ಥರ ಕ್ಯಾನ್ಸಲ್ ಆಗಬೇಕು ಅಂತೇಳಿ ಕ್ಯೂ ಇಂಟು ಜಿ ಆಫ್ ಎಕ್ಸ್ ನಾವು ಈ ಥರ ಚೂಸ್ ಮಾಡಬೇಕು ಆಯ್ತಲ್ಲ ಇಲ್ಲಿ. ಮತ್ತೆ ನೋಡಿ ಜಿ ಆಫ್ ಎಕ್ಸ್ ಏನು ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಇಲ್ಲಿ, ಹೌದಾ? ಜಸ್ಟ್ ಇಲ್ಲಿ ಮಲ್ಟಿಪ್ಲೈ ಬೈ ಜಿ ಆಫ್ ಎಕ್ಸ್ ಅಂತ ಹೇಳ್ಬಿಟ್ಟಿದ್ದೀವಿ, ಹೌದಾ? ಜಿ ಆಫ್ ಎಕ್ಸ್ ಏನು ಅಂತೇಳಿ ಇದು ಸಿಂಪ್ಲಿಫೈ ಮಾಡಿದಾಗ ಗೊತ್ತಾಗುತ್ತೆ ಈಗ. ದಟ್ ಇಂಪ್ಲೈಸ್ ಇಲ್ಲೇನೇನು ಉಳಿತು, ಪಿ ಇಂಟು ಜಿ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ವೈ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್. ಎರಡೂ ಕಡೆ ವೈ ಕ್ಯಾನ್ಸಲ್ ಮಾಡ್ತೀನಿ. ಜಿ ಆಫ್ ಎಕ್ಸ್ ನ ಡಿನಾಮಿನೇಟಿಗೆ ತೊಗೊಂಡ್ವಿ ಅಂದರೆ ಪಿ ಇಸ್ ಈಕ್ವಲ್ ಟು ಜಿ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಬರಿಬೋದಾ? ಬಟ್ ಎರಡೂ ಕಡೆ ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಜಿ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಡಿ ಎಕ್ಸ್, ಹೌದಾ? That implies integration of g dash of x by g of x and the log of g of x ಬರುತ್ತೆ, ಹೌದಾ? is equal to integration of p dx, ಹೌದಾ? ಇಲ್ಲೇನಿಲ್ಲ ಅಂದ್ರೆ ಬೇಸ್ ಇ ಇರುತ್ತೆ, ಈ ಕಡೆ ತೊಗೊಂಡ್ವಿ ಅಂದ್ರೆ g of x is equal to e power integration of p dx ಬಂತು, ಹೌದಾ? ಮತ್ತೆ ನೋಡಿ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದ್ರೆ ನಾವಿಲ್ಲಿ ಜಿ ಆಫ್ ಎಕ್ಸ್ ನಾವು ಚೂಸ್ ಮಾಡೋದು, ಹೌದಾ? ಇಲ್ಲ ನಾವೇ ತಗೊಂತಿರೋ ಫಂಕ್ಷನ್, ಈಗ ನಾವೇ ತಗೊಂತಿರೋ ಫಂಕ್ಷನ್ ತಾನೆ, ಅದಕ್ಕೆ ಅಲ್ಲಿ ಇಂಟಿಗ್ರೇಷನ್ ಮಾಡ್ಕೋಬೇಕಾದ್ರೆ ಕಾನ್ಸ್ಟೆಂಟ್ನ ಬರೆಯಲ್ಲ ನಾವು. ಕಾನ್ಸ್ಟೆಂಟ್ ಬರೆದ್ರೆ ಅಂದ್ರೆ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಅಲ್ಲಿ ನಾವಿಲ್ಲಿ ಫಂಕ್ಷನ್ ಯಾವ ಥರ ಚೂಸ್ ಮಾಡ್ಕೋಬೇಕು ಅಂದ್ರೆ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಈಸಿಯಾಗಿ ಸಿಂಪ್ಲಿಫೈ ಆಗಬೇಕು. ಅದಕ್ಕೆ ಈಸಿಯಾಗಿ ಸಿಂಪ್ಲಿಫೈ ಆಗಬೇಕು ಅಂದ್ರೆ ಈ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಒಳಗೆ ಪ್ಲಸ್ ಸಿ ಅಂತ ಬರೆಯೋಕೆ ಹೋಗಲ್ಲ, ಲಾಗ್ ಇತ್ತು ಅಂದ್ರೆ ಮಾಡ್ಲಾಸ್ ಬರೀಲಿಕ್ಕೆ ಹೋಗಲ್ಲ, ಹೌದಾ? ಈ ಥರ ಹೇಗಾದ್ರೂ ನಾವು ಅಲ್ಲಿ ಸಿಂಪ್ಲಿಫೈ ಮಾಡ್ಕೋಬಹುದು, ಆಯ್ತಾ? ಅಲ್ಲಿ ಪ್ಲಸ್ ಸಿ ಯಾಕೆ ಬರೆಯಲ್ಲ ಅಂದ್ರೆ ಇದು ಈಸಿಯಾಗಿ ಸಿಂಪ್ಲಿಫೈ ಆಗಬೇಕು. ಪ್ಲಸ್ ಜೊತೆಗೆ ನಮಗೆ ಇದನ್ನು ನಾವೇ ಚೂಸ್ ಮಾಡ್ತಿರೋದು, ನಾವೇ ಚೂಸ್ ಮಾಡ್ತಿರೋ ಕಾರಣ ನಾವಿಲ್ಲೇನು ಬರೆಯೋದಿಲ್ಲ ಅಷ್ಟೇ, ಆಯ್ತಲ್ಲ? ಹೇಗೆ ಐಡಿಯಾ ಗೊತ್ತಾಗಬೇಕು. ಜಿ ಆಫ್ ಎಕ್ಸ್ ಇಸ್ ಇಕ್ವಲ್ ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾವು ಇದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಹೌದಾ? ಅಂದರೆ ನೋಡಿ ಇಲ್ಲಿ ಫಸ್ಟ್ ನಾವೇನು ಮಾಡ್ಕೊಂಡು ಮಲ್ಟಿಪ್ಲೈ ಬೈ ಜಿ ಆಫ್ ಎಕ್ಸ್ ಅಂದರೆ ಮಲ್ಟಿಪ್ಲೈಯಿಂಗ್ ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡ್ಬೇಕು ಆ್ಯಕ್ಚುಲಿ, ಹೌದಾ? ಆ ಥರ ಮಾಡ್ಕೊಂಡೆ ನೋಡಿ ಇದೇನಾಗುತ್ತೆ ಅಂತೇಳಿ. ಹಾಗಾದ್ರೆ ಫ್ರಮ್ ಒನ್ ಜಿ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇದೆ. ಜಿ ಆಫ್ ಎಕ್ಸ್ ಅನ್ನೋದು ತಾನೆ, ಹಾಗಾದ್ರೆ ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ವೈ ಪ್ಲಸ್ ಪಿ ಇಂಟು ಜಿ ಆಫ್ ಎಕ್ಸ್ ಇಂಟು ವೈ ಇದೆ, ಹೌದಾ? ಪಿ ಇಂಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ವೈ, ಸಾರಿ ಡಿ ವೈ ಬೈ ಡಿ ಎಕ್ಸ್ ಅಲ್ಲ, ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಇಷ್ಟು ಬರುತ್ತಲ್ಲ ನೋಡಿ, ಇಲ್ಲಿ ಎಲ್ಲೆಲ್ಲಿ ಜಿ ಆಫ್ ಎಕ್ಸ್ ಇದೆ ಅದ್ರ ಬದಲು ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಬರ್ಕೊಂಡಿದ್ವಿ, ಹೌದಾ? ನೋಡಿ ಇದಿಷ್ಟು ಆ್ಯಕ್ಚುಲಿ ಯಾವ ಥರ ಇದೆ ಅಂದರೆ ಇದು ಡಿರೈವೇಟಿವ್ ಆಫ್ ವೈ ಇಂಟು ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಥರದ ಇಸ್ ಈಕ್ವಲ್ ಕ್ಯೂ ಇಂಟು ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ನೋಡಿ ಇದನ್ನು ಫಸ್ಟ್ ಫಂಕ್ಷನ್ ಅಂದ್ಕೊಳ್ಳಿ. ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್, ಅದು ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು, ಹೌದಾ? ಅಂದರೆ ವೈ ಇಂಟು ಇದು ಡಿರೈವೇಟಿವ್ ಆಫ್ ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ನೋಡಿ ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇನ್ ಡಿರೈವೇಟಿವ್ ಏನು ಬರುತ್ತೆ, ಇ ಪಾರ್ ಎಕ್ಸ್ ಇಂದ ಇಂಟಿಗ್ರೇಷನ್ ಇ ಪಾರ್ ಎಕ್ಸ್ ಇರ್ತಾನೆ, ಅದಕ್ಕೆ ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಹಾಗೆ ಬರ್ಕೊಂಡಿದ್ವಿ. ಮತ್ತು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂದು ಡಿರೈವೇಟಿವ್ ಚೈನ್ ರೂಲ್ ಯೂಸ್ ಮಾಡ್ಬೇಕು ತಾನೆ, ಚೈನ್ ರೂಲ್ ಯೂಸ್ ಮಾಡಿದಾಗ ಪಿ ಬರುತ್ತೆ, ಹೌದಾ? ನೋಡಿ ಇದು ಡಿರೈವೇಟಿವ್ ಆ್ಯಕ್ಚುಲಿ ಹೇಗೆ ಬರುತ್ತೆ ಅಂದ್ರೆ ನೋಡಿ ಇದನ್ನು ಫಸ್ಟ್ ಫಂಕ್ಷನ್ ಅನ್ಕೊಂಡ್ವಿ. ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಇಂಟು ವೈ ಇಂಟು ಇದು ಡಿರೈವೇಟಿವ್, ಹೌದಾ? ಇ ಪಾರ್ ಎಕ್ಸ್ ಇನ್ ಡಿರೈವೇಟಿವ್ ಇ ಪಾರ್ ಎಕ್ಸ್ ತಾನೆ, ಅದಕ್ಕೆ ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಬರ್ಕೊಂಡೆ. ಮತ್ತು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಒಳಗೆ ಇಂಟಿಗ್ರೇಷನ್ನು ಡಿಫ್ರೆನ್ಷಿಯನ್ ಕ್ಯಾನ್ಸಲ್ ಆಗ್ಬಿಟ್ಟು ಪಿ ಬರುತ್ತೆ, ಹೌದಾ? ನೋಡಿ ಇದು ಡಿರೈವೇಟಿವ್ ಆ್ಯಕ್ಚುಲಿ ಅಷ್ಟು ಬರುತ್ತೆ, ಅದೇ ಇಲ್ಲಿ ಇರುತ್ತಾನೆ, ಹೌದಾ? ಈಗ ಇದ್ರ ಬದಲು ಇದನ್ನು ಬರ್ಕೊಂಡಿದ್ದೀವಿ ಅಷ್ಟೇ. ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಡಿರೈವೇಟಿವ್ ಆಫ್ ವೈ ಇಂಟು ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಪಾರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಡಿ ಎಕ್ಸ್, ಹೌದಾ? ಡಿನ ಈ ಕಡೆ ತೊಗೊಂಡ್ರೆ ಇಂಟಿಗ್ರೇಷನ್ ಆಗುತ್ತಲ್ಲ, ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಅಂದರೆ ದಟ್ ಇಂಪ್ಲೈಸ್ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಡಿ ಈ ಕಡೆ ತೊಗೊತೀವಿ ಅಷ್ಟೇ. y into e power integration of p dx is equal to integration of q into e power integration of p dx
ಡಿ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಇದು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಅಷ್ಟೇ, ಪ್ಲಸ್ ಸಿ. ಹೌದಾ? ನೋಡಿ ಇದನ್ನೇ ಹೇಗೆ ಬರಿಬೋದು ಅಂದ್ರೆ y ಇಂಟು ಇದನ್ನು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ತಾನೆ. ಲೈಕ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಸಿ ಬರ್ತದೆ. ಇದು ಜನರಲ್ ಸೊಲ್ಯೂಷನ್ ಆಗಿರುತ್ತೆ ಅಷ್ಟೇ. ಹೌದಾ? ಇದು ನೋಡಿ ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ, ಇದನ್ನ ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ. ಅದು ನೋಡಿ ಈ ಡಿರೈವೇಷನ್ ಏನು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ. ಇಲ್ಲಿ ನಮಗೆ ಏನೇನು ಗೊತ್ತಿರಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಯಾವಾಗಲೂ ರೆಡ್ಯೂಸ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ ಟು ಕ್ಯೂ. ಹೌದಾ? ನೋಟ್ ಡೌನ್ ದ ವ್ಯಾಲ್ಯೂ ಆಫ್ ಪಿ ಆ್ಯಂಡ್ ಕ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಗಿವನ್ ಬೈ ಇದು ಬರ್ಕೊಂತೀವಿ ಅಷ್ಟೇ. ಹೌದಾ? ಅದರಲ್ಲಿ 3 ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ ಅಲ್ಲಿ ಏನೇ ಮಾಡ್ಕೊತೀವಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಸ್ಟೆಪ್ 1 ಅಲ್ಲಿ reduce the given differential equation to the form dy by dx plus py is equal to q, where p and q are function of x or constant. Next step 2 ali find the ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಹೌದಾ? ನೋಡಿ ಇಲ್ಲಿ ಡೆರೈವೇಷನ್ ಮಾಡ್ಕೋಬೇಕಾದ್ರೆ ಬಂದಿದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಂತ ಬಂದಿದೆ, ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸು. ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ನಾವು ಚೂಸ್ ಮಾಡೋದು. ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಇಂಟಿಗ್ರೇಷನ್ ಮಾಡ್ಕೋಬೇಕಾದ್ರೆ ಏನು ಬರೆಯೋಕೆ ಹೋಗಲ್ಲ, ನನ್ನಲ್ಲಿ ಪ್ಲಸ್ ಸಿ ಅಂತ ಬರೆಯಲ್ಲ. ಏನಾದ್ರು ಮಾಡ್ಲಾಸ್ ಇತ್ತು ಅಂದರೆ ಮಾಡ್ಲಾಸ್ ತರ ರಿಮೂವ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಕೋಬೋದು. ಆಯ್ತಲ್ಲ? ನಮಗೆ ಅಲ್ಲಿ ಏನು ಈಸಿ ಆಗುತ್ತೆ ಆ ಥರ ಇದನ್ನು ನಾವು ಮಾಡ್ಕೋಬೇಕು. ಆಯ್ತಲ್ಲ? ಇಲ್ಲಿ ನೆಕ್ಸ್ಟು ಸ್ಟೆಪ್ 3 ಅಲ್ಲಿ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಏನು ಬಂದಿದೆ ಲಾಸ್ಟ್ ನಮಗೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಹೌದಾ? ನೋಡಿ ಇದನ್ನೇ ನಾವು ಇಲ್ಲಿ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮಗೆ ಇದು ಬರುತ್ತೆ. ಹೌದಾ? ಅದೇ ಈ ಡಿರೈವೇಷನ್ ಏನು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಇಲ್ಲಿ ಜಸ್ಟ್ ಇದು ಯಾವ ಥರ ಬಂತು ಅಂತೇಳಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಆಲ್ರೆಡಿ ಇಷ್ಟು ಐಡಿಯಾ ಗೊತ್ತಿದೆ ಸಾಕು ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೊಳಕ್ಕೆ. ಇದು ಆಲ್ರೆಡಿ ನಿಮಗೆ ಕೊಟ್ಟಿರೋ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು. ಹೌದಾ? ಅದಕ್ಕೆ ಇಷ್ಟು ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ವೈ. ಇದು ಹೌದಾ? ನೋಡಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ವೈ ಇತ್ತು ಅಂದರೆ ಇಲ್ಲಿ ವೈ ಇತ್ತು ಅಂದರೆ ಇಲ್ಲಿ ಏನಾಗಿರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಈಗ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ಎಕ್ಸ್. ನೋಡಿ ಇದು ಯಾವ ಫಾರ್ಮೆಟಲ್ಲಿ ಇರುತ್ತೆ ಅಂದರೆ an equation of the form and a differential equation of the form dy by dx, ಸಾರಿ dx by dy ಬರ್ಕೊಂತೀನಿ. ಯಾಕಂದರೆ ಇನ್ ಎಕ್ಸ್ ತಾನೆ, ಅದಕ್ಕೆ dx by dy ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಇರಬೇಕು. ನೋಡಿ ಇಲ್ಲಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಇಲ್ಲಿ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ. ಹೌದಾ? ಇಲ್ಲಿ ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಆರ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಇಲ್ಲೇನಾಗಿರುತ್ತೆ, ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಫಂಕ್ಷನ್ ಆಫ್ ವೈ ಆರ್ ಕಾನ್ಸ್ಟೆಂಟ್. ಹೌದಾ? is called linear differential equation in x ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇದನ್ನ ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಕೋಬೇಕು ನಾವು, ರೆಡ್ಯೂಸ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ಸ್ಟೆಪ್ 1 ಅಲ್ಲಿ ರೆಡ್ಯೂಸ್ ದ given differential equation to the form dx by dy plus px is equal to q ಅಂತ ಹೇಳ್ತೀವಿ. ಹೌದಾ? ನೋಡಿ ಇಲ್ಲಿ x ಇತ್ತು ಅಂದರೆ ಇಲ್ಲಿ dx by dy ಬರಬೇಕು, ಮತ್ತು ಇಲ್ಲಿ x ಇತ್ತು ಅಂದರೆ ಇವೆರಡು ಫಂಕ್ಷನ್ ಆಫ್ y ಆರ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಹೌದಾ? ಸ್ಟೆಪ್ 2 ಅಲ್ಲಿ ಫೈಂಡ್ ದ integrating factor that is equal to e power integration of p
ಡಿ ವೈ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಫಂಕ್ಷನ್ ಆಫ್ ವೈ ಇರುತ್ತೆ ತಾನೆ, ಅದಕ್ಕೆ ಅಲ್ಲಿ ಡಿ ವೈ ಬಂತು. ಹೌದಾ, ಇಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಇದೆ, ಇಲ್ಲಿ ಡಿ ಎಕ್ಸ್ ಬರುತ್ತೆ. ಸ್ಟೆಪ್ 3 ನೋಡಿ, ಡೈರೆಕ್ಟಾಗಿ ಜನರಲ್ ಸೊಲ್ಯೂಷನ್ ಬರೆಯೋದು. ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್, ನೋಡಿ ಇಲ್ಲಿ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡ್ತಿದ್ವಿ. ಇಲ್ಲಿ ಇಲ್ಲೇನು ಬರ್ಬೋದಾಗೋದು, ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇವೆರಡು ಫಂಕ್ಷನ್ ಆಫ್ ವೈ ಆಗಿರುತ್ತೆ, ಅದಕ್ಕೆ ಇಲ್ಲಿ ಡಿ ವೈ ಪ್ಲಸ್ ಸಿ ಬರಿತೀವಿ ಅಷ್ಟೇ. ಹೌದಾ, ನೋಡಿ ಇದನ್ನು ಈಗ ಪ್ರೀವಿಯಸ್ ಥಿಯರಮ್ ಮಾಡ್ಕೊಂಡ್ವಲ್ಲ, ಅದೇ ಐಡಿಯಾ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ಆದರೆ ಪ್ರೂಫ್ ಯಾವುದು ನಿಮ್ಮ ಸಿಲೆಬಸಲ್ಲಿ ಇಲ್ಲ ಅಲ್ಲಿ. ಹೌದಾ, ಜಸ್ಟ್ ನಮಗೆ ಇಷ್ಟು ಐಡಿಯಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ನೋಡಿ ಇವೆರಡು ಫಾರ್ಮುಲಾ ಗೊತ್ತಲ್ಲಿ, ಇವೆರಡು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಅಂದರೆ ಲೀನಿಯರ್ ಇನ್ ವೈ ಇತ್ತು ಅಂದರೆ ಯಾವ ಥರ ಮಾಡ್ಕೋಬೇಕು, ಲೀನಿಯರ್ ಇನ್ ಎಕ್ಸ್ ಇತ್ತು ಅಂದರೆ ಯಾವ ಥರ ಮಾಡಬೇಕು ಅಂತೇಳಿ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಳ್ಳಿ. Find the general solution of the following differential equations. Find the general solution of the following differential equations. First one, x into dy by dx minus x into dy by dx minus y is equal to 2x squared. y is equal to 2x squared. ಹೌದಾ, ನೋಡಿ ಲೀನಿಯರ್ ಇನ್ ವೈ ಅಂತ ಗೊತ್ತಾಗಬೇಕು ನೋಡಿದ ತಕ್ಷಣ. ಯಾಕಂದ್ರೆ ಡಿ ವೈ ಬೈ ಡಿ ಎಕ್ಸ್ ಇದೆ ನೋಡಿ, ಕಂಪ್ಲೀಟ್ ಈಕ್ವೇಷನ್ ಅಲ್ಲಿ ವೈ ಪವರ್ 1 ಅಷ್ಟೇ ಇರೋದು. ಹೌದಾ, ಹಾಗಾದ್ರೆ ನೋಡಿ ಡಿ ವೈ ಬೈ ಡಿ ಎಕ್ಸ್ ಇನ್ ಕೋಎಫಿಷಿಯಂಟ್ ಯಾವಾಗಲೂ ಏನಾಗಿರ್ಬೇಕು, ಎಕ್ಸ್ ಆಗಿರ್ಬೇಕು ತಾನೆ, ಸಾರಿ 1 ಆಗಿರ್ಬೇಕಲ್ಲ. ಡಿವೈಡಿಂಗ್ ಬೈ ಎಕ್ಸ್ ಮಾಡ್ತೀನಿ, ಡಿ ವೈ ಬೈ ಡಿ ಎಕ್ಸ್ ಮೈನಸ್ y by x is equal to 2x ಬರ್ತದ. y by x ಇಲ್ಲಿ x x ಕ್ಯಾನ್ಸಲ್ ಆಯಿತು, ಇದು y by x, ಇಲ್ಲಿ ಒಂದು x ಕ್ಯಾನ್ಸಲ್ ಆಗಿ 2x ಬರ್ತದ. ಇದಾಗ ಏನು ಬರೀಬೋದು, ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ y. ಹೌದಾ, ಬರೀಬೋದಲ್ಲ, ವೇರ್ p is equal to minus 1 by x and q is equal to 2x. p ಮತ್ತು q ಬರೆಯೋದಷ್ಟೇ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಬರೀತಿದ್ವಿ. ಪ್ಲಸ್ ಇತ್ತು, ಅದಕ್ಕೆ ಅಲ್ಲಿ ಏನೇನಿರುತ್ತೋ ಅದನ್ನು ಬರೀಬೇಕು. ಮೈನಸ್ ಪಿ ಇರೋದಾಗ 1 by x ಇದೆ ಆ್ಯಂಡ್ ಕ್ಯೂ ಇರೋದಾಗ 2x ಇದೆ. ಹೌದಾ, ನೆಕ್ಸ್ಟ್ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಲ್ಲ. ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಮೈನಸ್ 1 by x dx ಅಥವಾ ಇ ಪವರ್ ಮೈನಸ್ 1 by x ಇನ್ ಇಂಟಿಗ್ರೇಷನ್ ಲಾಗ್ ಮಾಡ್ ಎಕ್ಸ್ ಅಂತ ಬರುತ್ತೆ. ಆದರೆ ನಾವಿಲ್ಲಿ ಲಾಗ್ ಎಕ್ಸ್ ಅಷ್ಟೇ ಬರೀತೀವಿ, ಯಾಕಂದ್ರೆ ಜಿ ಆಫ್ ಎಕ್ಸ್ನ ನಾವು ಚೂಸ್ ಮಾಡೋದು. ಹೌದಾ, ಇಲ್ಲಿ ಮತ್ತೆ ಪ್ಲಸ್ ಇನ್ನೂ ಬರೆಯೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಾವು ಚೂಸ್ ಮಾಡೋ ಫಂಕ್ಷನ್ ಈಸಿಯಾಗಿರಬೇಕು ಅಂತೇಳಿ ಈ ಥರ ಮಾಡ್ಕೊತಿದ್ವಿ ಅಷ್ಟೇ. ಹೌದಾ, ಮತ್ತು ನೋಡಿ ನಮಗೆ ಏನು ಗೊತ್ತಿರಬೇಕು ಅಂದರೆ ಇದೊಂದು ಹೇಳಿದ್ವಿ, ಎ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಬೇಸ್ ಎ. ಹೌದಾ, ಇತ್ತು ಅಂದರೆ ಇವೆರಡು ಸೇಮ್ ಇತ್ತು ಅಂದರೆ ಡೈರೆಕ್ಟಾಗಿ ಏನು ಬರಿಬೋದು ನಾವು, ಎಫ್ ಆಫ್ ಎಕ್ಸ್ ಅಂತ ಬರಿಬೋದು. ಮತ್ತು ಎನ್ ಲಾಗ್ ಎಮ್ ಇತ್ತು ಅಂದರೆ ಲಾಗ್ ಎಮ್ ಪಾರ್ ಎನ್ ಬರಿಬೋದು. ಹೌದಾ, ನೋಡಿ ಅವೆರಡನ್ನು ಯೂಸ್ ಮಾಡ್ಕೊಂಡು ಇದನ್ನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಇ ಪಾರ್ ಲಾಗ್ ಎಕ್ಸ್ ಪಾರ್ ಮೈನಸ್ 1 ಬರಿಬೋದಲ್ಲ, ಇದು ಎನ್ ಲಾಗ್ ಎಮ್ ಥರ ಇದೆ, ಲಾಗ್ ಎಮ್ ಪಾರ್ ಎನ್ ಬರ್ಕೊಂಡ್ವಿ. ಇಲ್ಲೇನು ಇಲ್ಲ ಅಂದರೆ ಬೇಸ್ ಇ ಇರ್ತದೆ. ಹಾಗಾದ್ರೆ ಇವೆರಡು ಸೇಮ್ ಇದೆ ತಾನೆ, ಹಾಗಾದ್ರೆ ಇದನ್ನ ಎಕ್ಸ್ ಪವರ್ ಮೈನಸ್ 1 ಅಥವಾ 1 by x ಅಂತ ಬರಿಬೋದು. ಹೌದಾ, ಇದು ನೋಡಿ ಇಲ್ಲಿ ತರ ಸಿಂಪ್ಲಿಫೈ ಮಾಡ್ಕೋಬೇಕು. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯಿತು. ಡೈರೆಕ್ಟಾಗಿ ನಾವು ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ y into integrating factor is equal to integration of q into integrating factor dx plus c. ಹೌದಾ, that implies y into 1 by x is equal to integration of q and 2x ಅಲ್ಲ into 1 by x dx plus c. x ಕ್ಯಾನ್ಸಲ್ ಆಯಿತು. ಇಂಟಿಗ್ರೇಷನ್ ಆಫ್ 2 ಅಂತ ಹೇಳಿದ್ರೆ ಏನು ಬರುತ್ತೆ, y by x is equal to 2 ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ 1 ಅಂದರೆ x ಪ್ಲಸ್ ಸಿ ಬರುತ್ತೆ. ಇಷ್ಟು ಬರುತ್ತೆ ಅಷ್ಟೇ ಜನರಲ್ ಸೊಲ್ಯೂಷನ್. ಹೌದಾ, y by x is equal to 2x plus c ಬರುತ್ತೆ. ಗೊತ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ಈಸಿ ಇದೆ. ಈ ಥರದ ಪ್ರಾಬ್ಲಮ್ ಎಕ್ಸಾಮಿಗೆ ಎಷ್ಟೊಂದು ಸಲ 5 ಮಾರ್ಕಿಗೆ ಕೇಳಿದ್ದಾರೆ. ಗೊತ್ತಲ್ಲ, ಅದೇ ಡೈರೆಕ್ಟಾಗಿ ಮಾಡ್ಕೋಬೋದು. ಫಸ್ಟು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮಿಗೆ ಚೇಂಜ್ ಮಾಡೋದು, ಪಿ ಕ್ಯೂ ಬರೆಯೋದು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದು, ನೆಕ್ಸ್ಟ್ ಡೈರೆಕ್ಟಾಗಿ ಜನರಲ್ ಸೊಲ್ಯೂಷನ್ ಮಾಡೋದು. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2.
1 minus y square into dx by dy, 1 minus y square into dx by dy plus yx is equal to ay by 1 minus y square, ay by 1 minus y square. ಇದನ್ನು ನೋಡ್ಕೊಳ್ಳಿ. ನೋಡಿ, ಇದು ಲೀನಿಯರ್ ಇನ್ ವೈ ಇತ್ತು, ಇದು ಲೀನಿಯರ್ ಇನ್ ಎಕ್ಸ್ ಇದೆ. ಎರಡು ಟೈಪು ಗೊತ್ತಾಗ್ಬಿಡ್ಲಿ. ಲೀನಿಯರ್ ಇನ್ ವೈ ಮಾಡ್ಕೊಂಡ್ವಿ, ಇಲ್ಲಿಗೆ ಲೀನಿಯರ್ ಇನ್ ಎಕ್ಸ್. ಯಾಕಂದ್ರೆ ನೋಡಿ, ಕಂಪ್ಲೀಟ್ ಈಕ್ವೇಷನ್ ಅಲ್ಲಿ ಎಕ್ಸ್ ಇನ್ ಪವರ್ 1 ಇದೆ, ಅದು ನೋಡಿ ವೈ ಪವರ್ 2 ಎಲ್ಲ ಬಂದ್ಬಿಡಿದೆ. ಹೌದಾ? ಡಿಫರ್ ಲೀನಿಯರ್ ಇನ್ ಎಕ್ಸ್ ಆಗುತ್ತೆ. ಲೀನಿಯರ್ ಇನ್ ಎಕ್ಸ್ ಆಯ್ತಂದ್ರೆ ಯಾವಾಗ ಡಿ ಎಕ್ಸ್ ಬೈ ಡಿ ವೈ ಕೋಎಫಿಷಿಯಂಟ್ ಇಸ್ 1 ಇರಬೇಕು. ಹಾಗಾದ್ರೆ ಇದನ್ನ ಡಿವೈಡಿಂಗ್ ಬೈ 1 ಮೈನಸ್ ವೈ ಸ್ಕ್ವೇರ್ ಮಾಡ್ತೀವಿ. ಅವಾಗ ಇದೇನು ಬರುತ್ತೆ? dx by dy plus y divided by 1 minus y square into x is equal to ay divided by 1 minus y square whole square ಆಗುತ್ತೆ. ಯಾಕಂದರೆ ಇದು ಮತ್ತೊಂದು ಸಲ ಡಿವೈಡ್ ಆಗುತ್ತಲ್ಲ. ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ಎಕ್ಸ್ ಇದೆ. ಹೌದಾ? ದಟ್ ಇಂಪ್ಲೈಸ್ ಪಿ ಏನು ಬರುತ್ತೆ? y by 1 minus y square and q is equal to ay by 1 minus y square whole square ಬರ್ತದೆ. p ಮತ್ತು q ಆಯಿತು. ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ e ಪವರ್ ಇಂಟಿಗ್ರೇಷನ್ ಆಫ್ p dy ಅಲ್ಲ. ಹೌದಾ? ದಟ್ ಈಸ್ ಈಕ್ವಲ್ ಟು e ಪವರ್ ಇಂಟಿಗ್ರೇಷನ್ ಆಫ್ y by 1 minus y square dy. ನೋಡಿ, ಇದನ್ನ ಇಂಟಿಗ್ರೇಟ್ ಮಾಡೋಕೆ ಗೊತ್ತಾಗಬೇಕು. ಆ್ಯಕ್ಚುಲಿ ಅದನ್ನ ಎಫ್ ಡ್ಯಾಶ್ ಆಫ್ ವೈ ಬೈ ಎಫ್ ಆಫ್ ವೈ ಫಾರ್ಮೆಟಿಗೆ ಚೇಂಜ್ ಮಾಡಿ ಡಿನಾಮಿನೇಟರ್ ಡಿಫರೆನ್ಷನ್ ಏನು ಬರುತ್ತೆ? -2y. ಆದರೆ ಇಲ್ಲಿ ಬರೀ ಪ್ಲಸ್ ವೈ ಇದೆ. ಯಾರು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ -2 ಮಾಡ್ಕೊತೀನಿ. ಹೌದಾ? ಈಗ ಇದರ ಡಿಫರೆನ್ಷಿಯಲ್ ನ್ಯೂಮರೇಟರ್ ಇದೆ ಅಲ್ಲ, ಡೈರೆಕ್ಟಾಗಿ ಅದಕ್ಕೆ ಆನ್ಸರ್ ಏನು ಬರೀಬೋದು? e power minus half into log of 1 minus y square. ಹೌದಾ? ಅದು ಮೈನಸ್ ಹಾಫ್ ಇಲ್ಲಿ ಹೋಯ್ತು ಅಂದ್ರೆ e power log of 1 minus y square whole power minus half. ಅಂದರೆ ಇಲ್ಲೇನಿಲ್ಲ ಅಂದರೆ ಬೇಸ್ e ಇರುತ್ತೆ, ಅಥವಾ ಇದನ್ನು ಡೈರೆಕ್ಟಾಗಿ 1 by 1 minus y square whole power half ಬರುತ್ತೆ. ಹೌದಾ? ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯಿತು. ನೆಕ್ಸ್ಟ್ ನಾವು ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ x into integrating factor is equal to integration of q into integrating factor dy plus c. That implies x into integrating factor 1 by 1 minus y square whole power half is equal to integration of q under ay by 1 minus y square whole square into 1 by 1 minus y square whole power half dy plus c. ಹೌದಾ? ನೋಡಿ, ಇದನ್ನು ಯಾವ ಥರ ಇಂಟಿಗ್ರೇಟ್ ಮಾಡ್ಕೊತೀವಿ ಗೊತ್ತಾಗಬೇಕು ಸರ್. ನೋಡಿ, ಇದನ್ನು ಈಗ ಬರೀಬೋದಲ್ಲ, x by 1 minus y square whole power half is equal to a ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ, ಇಂಟಿಗ್ರೇಷನ್ ಆಫ್ y by ಇದು 2 ಪ್ಲಸ್ ಹಾಫ್ ಆಗುತ್ತಲ್ಲ. ಯಾಕಂದರೆ a ಪವರ್ m ಇಂಟು a ಪವರ್ n ಥರದ a ಪವರ್ m ಪ್ಲಸ್ n ಬರೀಬೋದಲ್ಲ, 2 ಪ್ಲಸ್ ಹಾಫ್ ಆಗ್ಬಿಡುತ್ತೆ. 1 minus y square whole power 2 plus half dy plus c. 2 plus half ಅಂದ್ರೆ ಆ್ಯಕ್ಚುಲಿ 5/2 ಆಗುತ್ತಲ್ಲ. ನೋಡಿ, ಅದನ್ನು ಇಂಟಿಗ್ರೇಟ್ ಯಾವ ಥರ ಮಾಡ್ಕೊತೀವಿ ಅಂದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಇಂಟಿಗ್ರೇಟ್ ಆಗ್ಬಿಡುತ್ತೆ. ನೋಡಿ, ಇದನ್ನ 1 ಅಂತ ತೊಗೊಂಡಿರ್ತೀನಿ ಜಸ್ಟ್. ಲೆಟ್ ಒನ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು ಟಿ ತೊಗೊತೀನಿ. ಇದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ -2y dy ಈಕ್ವಲ್ ಟು ಡಿ ಟಿ. ನೋಡಿ, ಬರೀ y ಇದೆ. y dy ಇಸ್ ಈಕ್ವಲ್ ಟು -dt/2. ಹೌದಾ? -2 ಡಿನಾಮಿನೇಟರ್ ಬರುತ್ತಲ್ಲ.
ನೋಡಿ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಫ್ರಮ್ 1 ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಏನು ಬರೀಬೋದು, x divided by 1 minus y square whole power half is equal to integration of ನೋಡಿ y divided by a into y dy ಅಂದರೆ ಏನು ಬರೀಬೋದು, ಮೈನಸ್ dt by 2 divided by 1 minus y square ಬಲ್ಲಿ t ಅಲ್ಲ, 2 2s are 4, 4 plus 1 ಅಂದ್ರೆ 5 by 2 ಪ್ಲಸ್ c. ಹೌದಾ ನೋಡಿ ಹೇಗೆ ಬರೀತೀವಿ, x divided by 1 minus y square whole power half is equal to minus a by 2 constant, minus a by 2 constant. In numerator ಗೊತ್ತಾ t power minus 5 by 2 dt plus c. ಇದು ನೋಡಿ t power n ಥರ ಇದೆ, t power n ಇಂದ ಇಂಟಿಗ್ರೇಷನ್ x by 1 minus y square whole power half is equal to minus a by 2 t power n ಇಂದ ಇಂಟಿಗ್ರೇಷನ್ t power n plus 1 by n plus 1 ಬರೀತೀವಲ್ಲ, t power minus 5 by 2 plus 1 divided by minus 5 by 2 plus 1 plus c. ಹೌದಾ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. x by 1 minus y square whole power half is equal to minus a by 2 into t power 2 1s are 2 ಅಂದರೆ minus 3 by 2 by minus 3 by 2 plus c. ಹೌದಾ ನೋಡಿ 2 2 ಕ್ಯಾನ್ಸಲ್ ಆಯಿತು, ಅದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ಬಿಟ್ಟು ಪ್ಲಸ್ ಆಗುತ್ತೆ. ಫೈನಲ್ ಆನ್ಸರ್ ನೋಡಿ x by 1 minus y square whole power 1 by 2 is equal to t ಅಂದರೆ ಏನು ಬಂದಿರೋದು 1 minus y square ತಾನೆ, ಹಾಗಾದ್ರೆ ಇದನ್ನ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, a by 3 ಬರಿತೀನಿ ಇಂಟು ಇದನ್ನು 1 minus y square whole power minus 3 by 2 ಪ್ಲಸ್ c ಬರುತ್ತೆ ಅಷ್ಟೇ. ಹೌದಾ ಎಷ್ಟು ಬರುತ್ತೆ ಆನ್ಸರು? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ವಿ ಅಂತೇಳಿ ನೋಡಿ. ಲೀನಿಯರ್ ಇನ್ ವೈನು ಗೊತ್ತಿರಬೇಕು, ಲೀನಿಯರ್ ಇನ್ ಎಕ್ಸ್ ಗೊತ್ತಿರಬೇಕು. ಅದು ಇಲ್ಲಿ ಇಂಟಿಗ್ರೇಷನ್ ಕ್ಯಾಫಲ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಕೊಡಿ, ಪ್ರಾಬ್ಲಮ್ ನಂಬರ್ 3. dy by dx plus y by x is equal to x square. Is it dy by dx plus y by x, dy by dx plus y by x is equal to x square. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ. ಡೈರೆಕ್ಟ್ ಆಗಿ ಇದು ಲೀನಿಯರ್ ಇನ್ y ಇದೆ. ಹೌದಾ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ y where p is equal to 1 by x and q is equal to x square. So now integrating factor is equal to e power integration of p dx, that is equal to e power integration of 1 by x dx, 1 by x ಇಂಟಿಗ್ರೇಷನ್ ಲಾಗ್ ಎಕ್ಸ್ ಅಷ್ಟೇ. ಹೌದಾ ಇ ಪಾರ್ ಲಾಗ್ ಎಕ್ಸ್. ಈಗ ನಾವು ಚೂಸ್ ಮಾಡೋ ಫಂಕ್ಷನ್ನು ಮೋಡ್ ಅಂತ ಬರಿಬೇಕಂತೇನಿಲ್ಲ, ಇಲ್ಲಿ ಬೇಸ್ ಇ ಇದೆ, ಎರಡು ಸೇಮ್ ಆಯ್ತು, ಅದಕ್ಕೆ ಇದು ಎಕ್ಸ್ ಬರುತ್ತೆ. ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ y into integrating factor is equal to integration of q into integrating factor dx plus c. That implies y into integrating factor on the x ala, x is equal to integration of q value is x square into x dx plus c. xy is equal to integration of x cube dx plus c. xy is equal to x power 4 by 4 plus c ಬರುತ್ತೆ. ಹೌದಾ ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ನು ಎಕ್ಸ್ ಪವರ್ 4 by 4 ಬರುತ್ತೆ. ಹೌದಾ ಇದನ್ನ ನೆಕ್ಸ್ಟ್ ಒನ್, ಫೋರ್ತ್ ಒನ್, dy by dx plus 3y is equal to dy by dx plus 3y is equal to
e power minus 2x dx. ನೋಡಿ ಇದನ್ನು ಈಸಿ ಇದೆ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ. ಇನ್ನು ಡೈರೆಕ್ಟಾಗಿ ಏನು ಬರೀಬೋದು, ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ ವೈ ಅಲ್ಲ, ಯಾಕಂದ್ರೆ ಇಲ್ಲಿ ವೈ ಇದೆ. ದಟ್ ಇಂಪ್ಲೈಸ್ p is equal to 3 and q is equal to e power minus 2x. Now integrating factor is equal to e power integration of p dx, that is equal to e power integration of 3 dx. ಅಂದರೆ ಇದು e power 3x ಬರುತ್ತಲ್ಲ, ಡೈರೆಕ್ಟ್ ಆಗಿ ನಾವು general solution of a differential equation is y into integrating factor is equal to integration of q into integrating factor dx. Y into e power 3x is equal to integration of q and e power minus 2x into e power 3x dx plus c. ಇದು ಯಾವ ಫಾರ್ಮೆಟಲ್ಲಿ ಇದೆ, ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಲ್ಲ, ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದ್ರೆ ಎ ಪವರ್ ಎಮ್ ಪ್ಲಸ್ ಎನ್ ಅಲ್ಲ. ದಟ್ ಇಂಪ್ಲೈಸ್ y into e power 3x is equal to integration of e power minus 2x plus 3x dx plus c. 3x minus 2x ಅಂದರೆ x ಬರುತ್ತಲ್ಲ, y into e power 3x is equal to integration of e power x dx plus c. That implies y into e power 3x is equal to e power x plus c ಬರ್ತದೆ. ಹೌದಾ, ಇದು ಜನರಲ್ ಸೊಲ್ಯೂಷನ್. Next problem, problem 5. ಅದು ಈಸಿ ಇದೆ. dy by dx minus y is equal to cos x. dy by dx minus y is equal to cos x. ಅರೆ ಇಂಟಿಗ್ರೇಷನ್ ಕೇರ್ಫುಲ್ ಆಗಿ ಮಾಡ್ಕೋಬೇಕಿಲ್ಲಿ. It is linear differential equation in y ಅಲ್ಲ, that implies p is equal to minus 1 and q is equal to cos x. Now integrating factor is equal to e power integration of p dx, that is equal to e power integration of minus 1 dx, the e power minus x ಬರುತ್ತೆ. ಹೌದಾ, now general solution of differential equation is y into integrating factor, that is equal to integration of q into integrating factor dx plus c. Y into e power minus x is equal to integration of q and cos x into e power minus x dx plus c. ನೋಡಿ ನಾವು 1 ಅನ್ಕೊಂಡಿರ್ತೀನಿ. ನೋಡಿ ಇದನ್ನು ಯಾವ ಥರ ಇಂಟಿಗ್ರೇಟ್ ಮಾಡ್ಕೊತೀವಿ ಗೊತ್ತಾಗಬೇಕು. ನೋಡಿ e ಪವರ್ x ಇಂಟು ಸೈನ್ ಎಕ್ಸು ಅಥವಾ e ಪವರ್ x ಇಂಟು ಕಾಸ್ ಎಕ್ಸು, e ಪವರ್ 2x ಇಂಟು ಸೈನ್ ಎಕ್ಸ್, ಈ ಥರ ಏನೇನು ಸಿಂಪ್ಲಿಫೈ ಮಾಡೋಕ್ಕೆ ಬರುತ್ತೆ ನಮಗೆ. ನೋಡಿ ಅದೇ ಐಡಿಯಾನೇ ಇಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ಏನು ತೊಗೊತೀನಿ ಅಂದೀಗ, ಲೆಟ್ I is equal to integration of e power minus x into cos x dx. ನೋಡಿ ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕಲ್ಲ. ಹೈಲೈಟ್ ರೂಲ್ ಯೂಸ್ ಮಾಡಿದ್ವಿ ಅಂದರೆ ಫಸ್ಟ್ ಆಲ್ಜಿಬ್ರಿಕ್ ಬರುತ್ತೆ, ಲಾಸ್ಟಿಗೆ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ. ಅದಕ್ಕೆ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್. ಅದನ್ನ ಹೇಗೆ ಬರುತ್ತೆ, ದಟ್ ಇಂಪ್ಲೈಸ್ I is equal to first function into cos x into integration of second function minus integration of second function and integration of e power minus x ಕೇರ್ಫುಲ್ ಆಗಿ ಬರಬೇಕು. x coefficient minus 1 ಇದಲ್ಲ, therefore 1 by minus 1 into e power minus x into derivative of first function cos x in derivative
minus sin x dx ಹೌದಾ? ಹಾಗಾದ್ರೆ ಇದು I is equal to cos x into the integration 1 by minus 1 into e power minus x minus of minus plus plus into minus and the minus integration of e power minus x into sin x dx. ಹೌದಾ? That implies I is equal to minus e power minus x cos x. ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಮೈನಸ್ ಆಫ್ ಫಸ್ಟ್ ಫಂಕ್ಷನ್ನ ಸೈನ್ ಎಕ್ಸ್ ತಗೋಬೇಕು, ಸೆಕೆಂಡ್ ಫಂಕ್ಷನ್ನ ಇ ಪವರ್ ಮೈನಸ್ ಎಕ್ಸ್ ತಗೋಬೇಕು. ಫಸ್ಟ್ ಇಂಟು ಅಂದರೆ ಸೈನ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ e power minus x in integration 1 by minus 1 into e power minus x. Derivative of sin x is cos x dx. That implies I is equal to minus e power minus x into cos x minus of idu sin x into 1 by minus 1 into e power minus x minus of minus plus integration of e power minus x into cos x dx. That implies I is equal to minus e power minus x into cos x minus of minus plus sin x into e power minus x minus into plus and minus idu balli I baribodala integration of e power minus x into cos x dx and I minus I ಕಡೆ ತಗೊಂಡ್ವಿ ಅಂದ್ರೆ I plus I is equal to ಇವೆರಡರಲ್ಲೂ e power minus x ಕಾಮನ್ ತಗೊಂತೀನಿ. ಅದರಲ್ಲಿ sin x ಮೈನಸ್ cos x ಉಳಿಯುತ್ತೆ. ಹೌದಾ? ಇನ್ನು I plus I ಅಂದರೆ 2i ಬರಿಬೋದಲ್ಲ. ದಟ್ ಇಂಪ್ಲೈಸ್ I is equal to 2 ಡಿನಾಮಿನೇಟರ್ಗೆ ಬಂತು ಅಂದರೆ e power minus x by 2 ಇಂಟು sin x ಮೈನಸ್ cos x ಇದನ್ನು 2 ಅಂತ ತಗೊಂತೀನಿ. ಬಿಡಾಗಾರೆ ಇದನ್ನು ಐ ಅನ್ಕೋಬೋತಾನೆ, ಇದು ಬಂದು ಇದನ್ನು ಬರ್ಕೊಂಡ್ರೆ ಆಯ್ತು. ಫ್ರಮ್ 1 and 2 ಏನು ಬರಿತೀವಿ? ಫ್ರಮ್ 1 and 2 ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ y ಇಂಟು e power minus x is equal to ಅದು ಬಂದಿದಲ್ಲ e power minus x by 2 ಇಂಟು sin x minus cos x ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ಅಷ್ಟೇ. ನೋಡಿ ಹೇಗೆ ಮಾಡ್ಕೊಂಡು ಏನು ಗೊತ್ತಾಗಬೇಕು ನೋಡಿ. ಇದರ ಇಂಟಿಗ್ರೇಷನ್ ನಾವು ಬೈ ಪಾರ್ಟ್ಸಲ್ಲಿ ಮಾಡ್ಕೊಂಡಿದ್ವಿ. ಹೌದಾ? ಅಲ್ಲೂ ಮಾಡ್ಕೊಂಡಿದ್ವಿ. ಅದು ವೇರಿಯೇಬಲ್ ಸಪ್ರಬಲ್ ಫಾರ್ಮಲ್ಲೂ ಬಂದಿತ್ತು ಇದೇ ಥರದ್ದು. ಎಷ್ಟೊಂದು ಕಡೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಇದನ್ನ. ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಅಥವಾ ಇ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಿರಬೇಕು. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಇದೆ. ಹೋಮ್ವರ್ಕ್ ತೊಗೊಂಡ್ರಿ. ಪ್ರಾಬ್ಲಮ್ ನಂಬರ್ 6 ಸೇಮ್ ಐಡಿಯಾ ಯೂಸ್ ಮಾಡೋವಂಥದ್ದು. dy by dx plus dy by dx plus 2y is equal to sin x. Same is a linear differential equation in y. P is equal to 2 and Q is equal to sin x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e ಪವರ್ 2x ಬರುತ್ತೆ. ಇಲ್ಲಿ e ಪವರ್ 2x ಇಂಟು sin x ಬರುತ್ತಲ್ಲ, ಮತ್ತು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಹೌದಾ? ಟ್ರೈ ಮಾಡ್ಕೋಬೋದನ್ನು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. dy by dx plus secant x into y is equal to dy by dx plus secant x into y is equal to tan x. Secant x into y is equal to tan x.
ನೋಡಿ ಇಲ್ಲಿ y coefficient is function of x ಮತ್ತು ಇಲ್ಲಿ dy by dx ಇದೆ, ಇಲ್ಲಿ y ಇದೆ, therefore linear in y ಆಗತ್ತಲ್ಲ, is linear differential equation in y. That implies p is equal to secant x and q is equal to tan x. ಇಷ್ಟನ್ನು ಯಾವ ಥರ ಸಿಂಪ್ಲಿಫೈ ಮಾಡಬೇಕು? Now integrating factor is equal to e power integration of secant x dx. But integration of secant x ಏನು ಬರ್ತದೆ? e power log of secant x plus tan x, ಹೌದಾ? ಅಥವಾ ಇದು secant x plus tan x ಬರುತ್ತೆ, ಯಾಕಂದ್ರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಬೇಸ್ e ಇರುತ್ತಲ್ಲ. Now general solution of differential equation is y into integrating factor is equal to integration of q into integrating factor dx plus c. That implies y into integrating factor of the secant x plus tan x is equal to integration of q under tan x into secant x plus tan x dx plus c. ನೋಡಿ ಇದನ್ನು ಇಂಟಿಗ್ರೇಟ್ ಮಾಡೋದು ಗೊತ್ತಾಗಬೇಕಷ್ಟೇ, ಈಸ್ ಇದು y into secant x plus tan x is equal to ಮಲ್ಟಿಪ್ಲೈ ಮಾಡೋದಂದ್ರೆ ಇಂಟಿಗ್ರೇಷನ್ ಆಫ್ secant x into tan x plus tan square x dx plus c. ಹೌದಾ? ಬಟ್ secant x into tan x in ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ secant x ಗೊತ್ತಿದೆ, ಆದರೆ tan square x ಡೈರೆಕ್ಟ್ ಗೊತ್ತಿಲ್ಲ ನಮಗೆ. tan square x ಆ್ಯಕ್ಚುಲಿ ಹೇಗೆ ಬರಿಬೇಕು? tan square x ನಾವು ಹೇಗೆ ಬರೀತಿದ್ವಿ ಅಂದ್ರೆ secant square x minus 1 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ, ಹೌದಾ? ಹಾಗಾದ್ರೆ ಇದನ್ನ ಹೇಗೆ ಮಾಡ್ಕೋತೀವಿ ನೋಡಿ, y into secant x plus tan x is equal to integration of secant x into tan x plus secant square x minus 1 dx plus c. ಹೌದಾ? ಹಾಗಾದ್ರೆ y into secant x plus tan x is equal to integration of secant x into tan x is secant x plus integration of secant square x is tan x minus integration of 1 and the x plus c. ಎಷ್ಟು ಬರ್ತದೆ ಅಷ್ಟೇ, ಹೌದಾ? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೇವೆ ಅಂತೇಳಿ ಇದಿದೆ. ನೆಕ್ಸ್ಟ್ ಪ್ರಾಬ್ಲಮ್ 8th one. Problem number 8. Cos square x into dy by dx plus cos square x into dy by dx plus y is equal to tan x. y is equal to tan x. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಮತ್ತು ಡೈರೆಕ್ಟಾಗಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮೆಟಲ್ಲಿ ಇಲ್ಲ, ಆ ಥರ ಇರಬೇಕು ಅಂದರೆ dy by dx ಕೋಎಫಿಷಿಯಂಟು 1 ಆಗಬೇಕಲ್ಲ. ಹಾಗೆ ಇದು 1 ಆಗಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಡಿವೈಡಿಂಗ್ ಬೈ cos square x. ಹಾಗಾದ್ರೆ ದಟ್ ಇಂಪ್ಲೈಸ್ dy by dx plus y by cos square x is equal to tan x by cos square x. ಹೌದಾ? ಅರೆ ಇದನ್ನು ಹೇಗೆ ಬರ್ಕೊಂತೀವಿ ನೋಡಿ, ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ y ಅಲ್ಲ. ದಟ್ ಇಂಪ್ಲೈಸ್ p is equal to 1 by cos square x ಇದೆ, ಇದನ್ನ secant square x ಬರೀಬೋದು. ಆ್ಯಂಡ್ q is equal to tan x by cos square x ಇದೆ, ಇದನ್ನ tan x into secant square x ಬರೀಬೋದು. ಹೌದಾ? ಆಯ್ತಲ್ಲ. ನೆಕ್ಸ್ಟು ನಾವು integrating factor is equal to e power integration of p dx, that is equal to e power integration of p and the secant square x dx. Integration of secant square x is tan x. ಹೌದಾ? e power tan x ಬರುತ್ತೆ.
ನೆಕ್ಸ್ಟ್ ನೋಡಿ क्या फला ಬರ್ಕೋಬೇಕೀಗ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ y into integrating factor is equal to integration of q into integrating factor dx plus c. That implies y into e power tan x is equal to integration of q and the tan x into secant square x into e power tan x dx plus c. ಇದನ್ನು 1 ಅಂತ ತಗೊತೀನಿ ನೋಡಿ. ಇದನ್ನು ಯಾವ ಥರ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಗೊತ್ತಾಗಬೇಕು. ಆ್ಯಕ್ಚುಲಿ ಇಲ್ಲಿ ಟ್ಯಾನ್ ಎಕ್ಸ್ಗೆ ಟಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಬಂದ್ಬಿಡುತ್ತೆ ನೋಡಿ. ಲೆಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊತಾ ಇದ್ದೀನಿ. ಟ್ಯಾನ್ ಎಕ್ಸ್ ಈಕ್ವಲ್ ಟು ಟಿ ಸಬ್ಸ್ಟಿಟ್ಯೂಷನ್ ತೊಗೊಂಡೆ ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಹೌದಾ? ನೋಡಿ ನಾವು ಫ್ರಮ್ 1 ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಏನು ಬರೀಬೋದು, y ಇಂಟು ಇ ಪವರ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸಿಗೆ ಟಿ ಅಲ್ಲ, ಹಾಗಾದ್ರೆ ಟಿ ಇ ಪವರ್ ಟ್ಯಾನ್ ಎಕ್ಸ್ ಇ ಪವರ್ ಟಿ ಆಗುತ್ತೆ, ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ ಡಿ ಟಿ ಪ್ಲಸ್ ಸಿ. ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು ನೋಡಿ. ಹೈಲೈಟ್ ರೂಲ್ ಯೂಸ್ ಮಾಡಿದ್ರೆ ಫಸ್ಟ್ ಆಲ್ಜಿಬ್ರಿಕ್ ಬರುತ್ತೆ, ಅದಾದಮೇಲೆ ಎಕ್ಸ್ಪೋನೆನ್ಷಿಯಲ್. ಹೌದಾ? ದಟ್ ಇಂಪ್ಲೈಸ್ y into e power tan x as it is, that is equal to first into integration of second and t into integration of e power t dt minus integration of second e power t integration e power t, derivative of t is dt plus c ಬರುತ್ತೆ. That implies y into e power tan x is equal to t into e power t integration e power t ನೇ minus integration of e power t ಅಂದರೆ e power t plus c. ಹೌದಾ? y into e power tan x, t ಅಂದರೆ tan x ಅಲ್ಲ, tan x into e power tan x minus e power tan x plus c ಬರ್ತದ. ಅಥವಾ e power tan x ನ ಕಾಮನ್ ತಗೊಂಡು ಬರಿಬೋದು. ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಈಸಿನಾ? ನೆಕ್ಸ್ಟ್ ಪ್ರಾಬ್ಲಮ್ ಟ್ರೈ ಮಾಡಿ. 9th one. Integration of x dy by dx plus x dy by dx plus y is equal to x square log x. 2y is equal to x square log x. ನೋಡಿ, ಇದು ಈಸಿ ಇದೆ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಬರುತ್ತೆ. ಡಿವೈಡಿಂಗ್ ಬೈ ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ dy by dx plus 2 by x into y is equal to ಒಂದು x ಕ್ಯಾನ್ಸಲ್ ಆಗಿ x log x ಬರ್ತದೆ. ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ y ಅನ್ನು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಲ್ಲ, ಅಥವಾ ಪಿ ಕ್ಯೂ ಬರ್ಕೋಬೇಕು ನಾವು. ಪಿ ಇಸ್ ಈಕ್ವಲ್ ಟು 2 by x and q is equal to x log x. Now integrating factor is equal to e power integration of p dx, e power integration of 2 by x dx, 2 constant ಹೊರಗೆ ತೊಗೊತೀನಿ, integration of 1 by x ಅಂದರೆ log x. ಇದನ್ನ ಹೇಗೆ ಬರಿಬೋದು, e power log x ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಬರ್ತದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಹೌದಾ? x square ಬಂದರೆ therefore general solution of differential equation is y into integrating factor is equal to integration of q into integrating factor dx plus c. That implies y into x square is equal to q ಅಂದರೆ x log x ಅಲ್ಲ,
ಎಕ್ಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಸಿ ಅಥವಾ ವೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಲಾಗ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಯಾಕಂದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಕ್ಯೂಬ್ ಬರುತ್ತೆ. ಇದು ನೋಡಿ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ. ಇದು ಐ ಲೇಟ್ ರೂಲ್ ಅಂತ ಹೇಳಿದ್ರೆ ಲಾಗ್ ಫಸ್ಟ್ ಬರುತ್ತೆ, ಅದಾದಮೇಲೆ ಆಲ್ಜಿಬ್ರಿಕ್ ಬರುತ್ತೆ. ಹೌದಾ? That implies y into x square as it is, first function into log x into integration of second function, integration of x cube dx minus integration of x cube and x power 4 by 4 derivative of log x 1 by x dx plus c. Y into x square is equal to log x into x power 4 by 4 minus on x cancel ಆಯಿತು 1 by 4 constant x cube dx plus c. Y into x square is equal to x power 4 by 4 log x minus 1 by 4 into x cube integration x power 4 by 4 plus c ಬರುತ್ತೆ ಅಷ್ಟೇ. ಹೌದಾ? 1 by 4 into 1 by 4 ಅಂದ್ರೆ 1 by 16 ಅಂತ ಬರಿಬೋದು. ಆಯ್ತಲ್ಲ? ಇದು ಈಸಿದ. ನೆಕ್ಸ್ಟು 10th ಪ್ರಾಬ್ಲಮ್ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಹೋಮ್ ವರ್ಕ್ ತೊಗೊಂಡ್ರಿ ಅದನ್ನು. ಪ್ರಾಬ್ಲಮ್ ನಂಬರ್ 10. x into log x into dy by dx plus y is equal to 2 by x log x. ನೋಡಿ, ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೇ. ಅದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಥರ ಬರುತ್ತೆ. ಹೌದಾ? ಮಾಡ್ಬೋದು. ಫಸ್ಟ್ ಅಂತ ಡಿವೈಡಿಂಗ್ ಬೈ ಎಕ್ಸ್ ಲಾಗ್ ಎಕ್ಸ್ ಮಾಡ್ಕೊಂಡಾಗ ಏನು ಬರುತ್ತೆ ಅಂದರೆ ಇದು dy by dx plus 1 by x log x into y is equal to ನೋಡಿ log x ಕ್ಯಾನ್ಸಲ್ ಆಗಿ 2 by x ಸ್ಕ್ವೇರ್ ಬರುತ್ತೆ. ಇದು q ಆಗುತ್ತೆ, ಇದು p. ಹೌದಾ? ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ ಅಂದ್ರೆ e ಪವರ್ ಇಂಟಿಗ್ರೇಷನ್ ಆಫ್ 1 by x log x dx. ನೋಡಿ, log x ಡಿಫರೆನ್ಷಿಯೇಷನ್ 1 by x ಇಲ್ಲೇ ಇದೆ, ಅದಕ್ಕೆ ಇದು e ಪವರ್ log ಆಫ್ log x ಬರುತ್ತೆ. ಲಾಗ್ ಆಫ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ ಇ ಪವರ್ ಲಾಗ್ ಆಫ್ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಬಂದ್ಬಿಡುತ್ತೆ. ಹೌದಾ? ಅಂದರೆ ನೋಡಿ, ಎಕ್ಸ್ ಪವರ್ -2 ಇಂಟು ಲಾಗ್ ಎಕ್ಸ್ ಬರುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಇಂಟು ಲಾಗ್ ಎಕ್ಸ್ ಇದೆ. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಇದು ಹೋಮ್ ಹಾಕ್ಕೊಂಡ್ರಿ, ನೆಕ್ಸ್ಟ್ ಟ್ರೈ ಮಾಡಿ ಬರುತ್ತೆ. ಆಯ್ತಲ್ಲ? ಅಂದರೆ ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಎಕ್ಸ್ ಇತ್ತು ಅಂದರೆ ಹೇಗೆ ಮಾಡಬೇಕು, ವೈ ಇತ್ತು ಅಂದರೆ ಹೇಗೆ ಮಾಡಬೇಕು. ಹೌದಾ? ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ವಿ. ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಈ ಥರದ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ತಾ ಇದ್ದಾರೆ. ಹೌದಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.